ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಾಳೆ ಅತ್ಯಂತ ಶಕ್ತಿಶಾಲಿ ಶಿವರಾತ್ರಿ ಅಮಾವಾಸ್ಯೆ ಇದೆ. ಈ ದಿನ ಕೇವಲ ಒಂದೇ ಒಂದು ನಿಂಬೆಹಣ್ಣಿನಿಂದ ಈ ಉಪಾಯ ಮಾಡಿದರೆ ಸಾಕು, ನೀವು ಅಂದುಕೊಂಡ ಹಾಗೆ ಜೀವನ ಮಾಡ್ತೀರಾ. ಬರೀ ಲಕ್ಷಾಧಿಪತಿಗಳು ಅಷ್ಟೇ ಅಲ್ಲ, ಕೋಟ್ಯಾಧಿಪತಿಗಳು ಕೂಡ ಆಗ್ತೀರಾ. ಯಾಕೆಂದರೆ ಈ ಶಿವರಾತ್ರಿ ಅಮಾವಾಸ್ಯೆ ತುಂಬ ವಿಶೇಷ ಹಾಗೂ ಹೆಚ್ಚು ಶಕ್ತಿಶಾಲಿ. ಹಾಗಾಗಿ ಪ್ರತಿಯೊಬ್ಬರೂ ಈ ಚಿಕ್ಕ ಉಪಾಯ ಮಾಡ್ಕೋಬಹುದು. ಯಾವುದೇ ರೀತಿ ಹಣ ಖರ್ಚು ಮಾಡದೆ ಮತ್ತು ಸಮಯವನ್ನು ವೇಸ್ಟ್ ಮಾಡದೆ ಈ ಸಣ್ಣ ಕೆಲಸ ಮಾಡಬಹುದು. ನೀವು ಯಾವುದೇ ಅಮಾವಾಸ್ಯೆ ತಗೊಂಡ್ರೂ ವಿಶೇಷವಾಗಿ ಅಮಾವಾಸ್ಯೆಗೆ ಈ ತಂತ್ರ ಮಾಡಿದರೆ ನಿಮಗೆ ಅತಿ ಬೇಗನೆ ಉಪಯೋಗ ತಂದುಕೊಡುತ್ತೆ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಇದ್ದರೆ ಈ ಉಪಾಯ ಮಾಡಿದರೆ ನಿಮ್ಮ ಕಷ್ಟ, ನೋವು, ಆರ್ಥಿಕ ಸಮಸ್ಯೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಪರಿಹಾರವಾಗುತ್ತೆ. ವಿಶೇಷವಾಗಿ ಈ ಅಮಾವಾಸ್ಯೆ ರಾತ್ರಿ ಮಾಡಿದರೆ ಎಲ್ಲ ಕಷ್ಟ ನಷ್ಟ ದೂರ ಆಗುತ್ತೆ ಅಂತಲೇ ಹೇಳಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಪರಿಹಾರ ಶಾಸ್ತ್ರಗಳನ್ನು ನೀವು ಈಗಾಗಲೇ ಮಾಡಿರಬಹುದು. ಅದೇ ರೀತಿ ಈ ತಂತ್ರವನ್ನು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳಿಸಿಕೊಡಲಾಗಿದೆ. ಈ ಚಿಕ್ಕ ತಂತ್ರವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಮಾತ್ರ ಎಲ್ಲ ಅರ್ಥ ಆಗುತ್ತೆ. ಮತ್ತು ನಿಮಗೇನಾದರೂ ಮಹಾಶಿವನ ಮೇಲೆ ಭಕ್ತಿ ಇದ್ದರೆ, ಜೊತೆಗೆ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಕೇಳಿರಬಹುದು ಅಥವಾ ನೋಡಿರಬಹುದು. ಏನಪ್ಪ ಅಂದರೆ ಈ ಒಂದು ಮಾಟ ಮಂತ್ರ ಮಾಡಿಸಬೇಕು, ತಂತ್ರ ಮಂತ್ರ ಮಾಡಬೇಕು ಅಂದರೆ ಎಲ್ಲರೂ ನೋಡೋದೇ ಈ ಒಂದು ಅಮಾವಾಸ್ಯೆಯನ್ನೇ, ಇಲ್ಲ ಅಂದರೆ ಹುಣ್ಣಿಮೆ. ಯಾಕೆಂದರೆ ಯಾವುದೇ ತಂತ್ರ ಮಂತ್ರಗಳು ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಿದರೆ ನೆಗೆಟಿವ್ ಎನರ್ಜಿಗಳು ಬೇಗನೆ ಅಟ್ರಾಕ್ಟ್ ಆಗುತ್ತೆ ಮತ್ತು ಸಕಾರಾತ್ಮಕ ಶಕ್ತಿ ಬೇಗನೆ ಬರುತ್ತೆ. ಅದಕ್ಕಾಗಿ ಈ ದಿನಗಳನ್ನು ಆಯ್ಕೆ ಮಾಡ್ತಾರೆ ಮತ್ತು ಕಾಯ್ತಾ ಇರ್ತಾರೆ. ವಿಶೇಷವಾಗಿ ನಿಮ್ಮಲ್ಲಿ ಗೊತ್ತಿರಬಹುದು, ಯಾವುದೇ ಒಂದು ಮಾಟ ಮಂತ್ರ ತಂತ್ರಗಳಲ್ಲಿ ನಿಂಬೆಹಣ್ಣನ್ನು ಉಪಯೋಗಿಸ್ತಾರೆ. ಅಷ್ಟೊಂದು ಶಕ್ತಿ ಈ ನಿಂಬೆ ಹಣ್ಣಿಗಿರುತ್ತೆ ಮತ್ತು ಎಲ್ಲದರಲ್ಲೂ ನಿಂಬೆಹಣ್ಣಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅಂಗಡಿ, ಮನೆ, ವ್ಯಾಪಾರ, ಮನುಷ್ಯರಿಗೆ, ವಾಹನಗಳಿಗೆ ದೃಷ್ಟಿ ತೆಗೆಯಬೇಕು ಅಂದ್ರೂ ಈ ನಿಂಬೆಹಣ್ಣನ್ನು ಬಳಸ್ತಾರೆ. ಅದೇ ರೀತಿ ಯಾವುದೇ ಪ್ರಯೋಗವನ್ನು ಮಾಡಬೇಕು ಅಂದ್ರೂ ಈ ನಿಂಬೆಹಣ್ಣನ್ನು ಉಪಯೋಗಿಸ್ತಾರೆ. ಯಾಕೆಂದರೆ ಈ ಒಂದು ನಿಂಬೆಹಣ್ಣಿನಲ್ಲಿ ನೆಗೆಟಿವ್ ಎನರ್ಜಿಯನ್ನು ಅಟ್ರಾಕ್ಟಿವ್ ಮಾಡುವಂಥ ಶಕ್ತಿ ಈ ಒಂದು ನಿಂಬೆಹಣ್ಣಿಗಿದೆ ಅಂತಲೇ ಹೇಳಬಹುದು. ಹಾಗಾಗಿ ನಿಂಬೆಹಣ್ಣನ್ನು ಬಳಸಿಕೊಂಡು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುವಂತೆ ಈ ಒಂದು ಅಮಾವಾಸ್ಯೆಯಲ್ಲಿ ಏನು ಮಾಡಬಹುದು ಅಂತ ನಿಮ್ಮಲ್ಲಿ ಸಾಕಷ್ಟು ಜನ ಕೇಳಬಹುದು. ಇದಕ್ಕೆ ಸಿಂಪಲ್ ಆಗಿ ಕೇವಲ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು. ಈ ನಿಂಬೆಹಣ್ಣಿನಲ್ಲಿ ಯಾವುದೇ ಕಲೆ ಇರಬಾರದು. ಕ್ಲೀನಾಗಿ ಇರುವ ಹಳದಿ ಬಣ್ಣ ಬಂದಿರುವ ನಿಂಬೆಹಣ್ಣನ್ನು ತೆಗೆದುಕೊಳ್ಳಬೇಕು. ಅಮಾವಾಸ್ಯೆ ದಿನ ನಾಳೆ ರಾತ್ರಿ ಒಂದು 10 ಗಂಟೆ ಮೇಲೆ 12 ಗಂಟೆ ಒಳಗೆ ಈ ಉಪಾಯವನ್ನು ಮಾಡಬೇಕು. ಇನ್ನು ಈ ಒಂದು ನಿಂಬೆಹಣ್ಣನ್ನು ನೀವು ಏನು ಮಾಡಬೇಕು ಅಂದರೆ ನೀರಿನಲ್ಲಿ ಕ್ಲೀನಾಗಿ ತೊಳೆದುಬಿಟ್ಟು 10 ಇಲ್ಲ 15 ನಿಮಿಷಗಳ ಕಾಲ ನಿಮ್ಮ ದೇವರ ಮನೆಯಲ್ಲಿ ಇಡಬೇಕು. ಈ ಸಮಯದಲ್ಲಿ ನಿಮಗೆ ಇರುವ ಕಷ್ಟಗಳು, ನಷ್ಟಗಳು ಇದ್ದರೆ ಪರಿಹಾರ ಮಾಡುವಂಥ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿ ನಕಾರಾತ್ಮಕ ಶಕ್ತಿ ಇದ್ದರೆ, ಮನೆಗೆ ದೃಷ್ಟಿಯಾಗಿದ್ದರೆ ದೂರವಾಗಲಿ ಅಂತ, ಜೊತೆಗೆ ನೀವು ಮುಂದೆ ಏನಾಗಬೇಕು, ಯಾವ ರೀತಿ ಇರಬೇಕು, ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಯನ್ನು ದೇವರ ಹತ್ರ ಬೇಡಿಕೊಳ್ಬೇಕು. ಮತ್ತು ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗಿ ಮನೆಯಲ್ಲಿ ಹಣ ಸಂಪತ್ತು, ನೆಮ್ಮದಿ, ಆರೋಗ್ಯ ವೃದ್ಧಿಯಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ಳಿ. ಇದಾದ ನಂತರ ಈ ಒಂದು ನಿಂಬೆಹಣ್ಣು ತೆಗೆದುಕೊಂಡು ನಿಮ್ಮ ಮನೆಯ ಸದಸ್ಯರ ಎಲ್ಲರ ತಲೆಯ ಮೇಲಿಂದ ಒಂದು ಸಾರಿ ನಿವಾಳಿಸಬೇಕಾಗುತ್ತೆ. ನಿವಾಳಿ ತೆಗೆದ ನಂತರ ಈ ಒಂದು ನಿಂಬೆಹಣ್ಣನ್ನು ತೆಗೆದುಹೋಗಿ ನಿಮ್ಮ ಮನೆಯ ಬಾಗಿಲಿಗೆ ಕೂಡ ನಿವಾಳಿಸಬೇಕು. ನಿಮ್ಮ ಮನೆಯ ಮುಖದ್ವಾರಕ್ಕೆ ಹೊರಗಡೆ ಹೋಗಿ ನಿವಾಳಿಸಬೇಕಾಗುತ್ತೆ. ನಂತರ ಈ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ನಿಮ್ಮ ಮನೆಯ ಬಾಗಿಲ ಆ ಕಡೆ ಒಂದು ಈ ಕಡೆ ಒಂದು ಪೀಸ್ ಇಡಬೇಕು. ಆ ಒಂದು ನಿಂಬೆಹಣ್ಣಿನ ಹೋಳಿನ ಮೇಲೆ ಅರಿಶಿಣ ಮತ್ತು ಕುಂಕುಮ ಹಾಕಬೇಕು. ನಂತರ ನೀವು ನಾರ್ಮಲ್ ಆಗಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಈ ನಿಂಬೆಹಣ್ಣನ್ನು ತೆಗೆಯಬೇಕಾಗುತ್ತೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ತೆಗೆದರೆ ಒಳ್ಳೆಯದು ಅಂತ ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತೆ. ಹಾಗಾಗಿ ಮನೆಯ ಹೆಂಗಸರು ಈ ನಿಂಬೆಹಣ್ಣನ್ನು ತೆಗೆದು ಏನು ಮಾಡಬೇಕು ಅಂದರೆ ಈ ನಿಂಬೆಹಣ್ಣನ್ನು ಸುಟ್ಟು ಹಾಕಬೇಕು. ಹೌದು ಸ್ನೇಹಿತರೆ, ಈ ಒಂದು ನಿಂಬೆಹಣ್ಣನ್ನು ಕ್ಲೀನಾಗಿ ಸುಟ್ಟು ಹಾಕಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಇದ್ದರೂ ಕೂಡ ದೂರವಾಗಿ ಉತ್ತಮವಾದ ಅದೃಷ್ಟದ ಜೀವನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು.
ಜೊತೆಗೆ ಆರೋಗ್ಯ ಸಮಸ್ಯೆ ಇದ್ದರೆ, ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ಅಥವಾ ನಕಾರಾತ್ಮಕ ಶಕ್ತಿ ಇದ್ದರೆ ಅದೆಲ್ಲವೂ ಕೂಡ ನಾಶವಾಗುತ್ತೆ. ಹಾಗಾಗಿ ಈ ಒಂದು ಉಪಾಯವನ್ನು ನೀವು ಮಿಸ್ ಮಾಡದೆ ಮಾಡಿ. ನಿಮ್ಮ ಜೀವನದಲ್ಲಿರುವ ಸಾಕಷ್ಟು ಕಷ್ಟಗಳಿಗೆ ಈ ಒಂದು ಚಿಕ್ಕದಾದ ಸರಳವಾದ ಉಪಾಯ ಸಾಕಷ್ಟು ಪ್ರಯೋಜನವಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಈ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.